ಕುಂದಾಪುರ ತಾಲೂಕು ಅಂಪಾರು ಗ್ರಾಮದ ಬಲಾಡಿ ಕಲ್ತೋಡ್ಮಿ ಮನೆಯ ಕುಟುಂಬದವರ ಮೂಲ ನಾಗಬನದಲ್ಲಿ ಚತುಪವಿತ್ರ ನಾಗಮಂಡಲೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಶ್ರೀದೇವರಿಗೆ ಬೆಳಿಗ್ಗೆ ಗುರುಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ನಾಂದಿ ಸಮಾರಾಧನೆ, ಕೃಚ್ಚಾಚಾರಣೆ, ಮಹಾಸಂಕಲ್ಪ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಪ್ರಾಯಶ್ಚಿತ, ಆಯುತ, ಸಂಖ್ಯಾತಿಲ ಹೋಮ, ಕುಷ್ಮಾಂಡ ಹೋಮ, ಪವಮಾನ ಹೋಮ, ತತ್ವ ಕಲಶ ಸ್ಥಾಪನೆ, ತತ್ವಹೋಮ, ಸರ್ಪಸೂಕ್ತ ಹೋಮ, ಸುಬ್ರಹ್ಮಣ್ಯ ಹೋಮ, ಪಂಚವಿಂಶತಿ ದ್ರವ್ಯ ಕಲಶ ಸ್ಥಾಪನೆ, ಪ್ರಧಾನ ಅಧಿವಾಸ ಹೋಮ, ಗಾಯತ್ರಿ ಕಲಶ ಸ್ಥಾಪನೆ, ಗಾಯತ್ರಿ ಜಪ, ಚತುರ್ವೇದ ಪಾರಾಯಣ, ಕಲಶಾಭಿಷೇಕ, ಕಲ್ಪೋಕ್ತ ಮಹಾಪೂಜೆ, ದಶದಾನ, ನವಗ್ರಹ ಹೋಮ, ಒಟ್ಟು ಬ್ರಾಹ್ಮಣ ಆರಾಧನೆ, ಸುಹಾಸಿನಿ ಪೂಜೆ, ಆಚಾರ್ಯ ಪೂಜೆ, ದಂಪತಿ ಪೂಜೆ, ಮಹಾಮಂಗಳಾರತಿ, ನಾಗ ಸಂದರ್ಶನ, ಪಲ್ಲ ಪೂಜೆ, ಪ್ರಸಾದ ವಿತರಣೆಯು ನಡೆಯಿತು. ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ, ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮವು ನಡೆಯಿತು. ಸಂಜೆ ಹಾಲಿಟ್ಟು ಸೇವೆ, ಚತುಪವಿತ್ರ ನಾಗಮಂಡಲ ಸೇವೆಯನ್ನು ನೋಡಲು ರಾಜ್ಯದ ವಿವಿಧ ಕಡೆಯಿಂದ ಭಕ್ತರು ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು. ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರ ನಾಗಮಂಡಲಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿದೆ. ಭವ್ಯ ಮೆರವಣಿಗೆಯ ಮೂಲಕ ಹೊರೆಕಾಣಿಕೆಯನ್ನು ಸಾನ್ನಿಧ್ಯಕ್ಕೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಲ್ತೋಡ್ಮಿ ಮನೆಯವರು ಮತ್ತು ಕುಟುಂಬಸ್ಥರು, ಊರಿನ ಸಮಸ್ತ ಗ್ರಾಮಸ್ಥರು, ಹಿತೈಷಿಗಳು ಹಾಗೂ ಊರ ಪರವೂರ ಭಕ್ತ ಮಹನೀಯರು ಉಪಸ್ಥಿತರಿದ್ದರು. ಇಲ್ಲಿಯ ಯಾವುದೇ ಭಾಗದಲ್ಲಿ ಚ್ಯುತಿ ಇಲ್ಲ, ಸಾನ್ನಿಧ್ಯ ನಡೆಸ್ತದೆ, ಅನುಗ್ರಹ ಇರ್ತದೆ. ಕಾಂಚನ್ ಬಲಾಡಿ ಕಲ್ತೋಡಿ ಸದಸ್ಯ. ನಮ್ಮ ಈ ಚತುರ್ಪವಿತ್ರ ನಾಗಮಂಡಲೋತ್ಸವವನ್ನು ಊರಿನ ಹಿರಿಯರು ಹಾಗೂ ನಮ್ಮ ಸೇವಾ ಸಮಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿ ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮ ಆಗಿದೆ. ಇದರ ಬಗ್ಗೆ ನಮ್ಮ ಕುಟುಂಬದವರು ಹಾಗೂ ನಮ್ಮ ಮನೆಯವರ ಪರವಾಗಿ ನಾನು ಕಳಕಳಿಯಾಗಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಮತ್ತು ಮುಂದೆ ಈಗ ಇದೇ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮೂರಲ್ಲಿ ಹೆಚ್ಚಾಗಿ ನಡೀಬೇಕನ್ನೋದು ನನ್ನ ಆಸೆ ಹಾಗೂ ಅಭಿಲಾಷೆ ಆಗಿರುತ್ತದೆ. ಇದಕ್ಕೆ ನಮ್ಮ ಊರಿನ ಪ್ರತಿಯೊಬ್ಬರು ಸಹಕರಿಸಿ ಇಷ್ಟೊಂದು ಚಂದವಾದ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ಅವರ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಇವತ್ತು ಅಂಪಾರಿನ ಕಾಲ್ತೋಡು ಮನೆಯಲ್ಲಿ ಚತುಷ್ಪವಿತ್ರ ನಾಗಮಂಡಲ ನಡೀತಾ ಇದೆ. ಭಾಳ ಒಂದು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮ. ಯಾಕಂತೇಳಿದರೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಮಧ್ಯಾಹ್ನ 14,000ಕ್ಕೂ ಮೇಲ್ಪಟ್ಟು ಜನರು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ ಈಗ ಸಹ ಒಂದು 5,000 to 6,000 ಜನ ಸಂಜೆ ಹೊತ್ತಿನಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಊರಿನ ಜನರ ಸಹಕಾರ ಮತ್ತು ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಭಾಳ ಒಂದು ಅದ್ಧೂರಿಯ ಭಾಳ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಒಂದು ಸೇವಾ ಕೈಂಕರ್ಯವನ್ನು ಕೈಗೊಳ್ಳಬೇಕು ಅನ್ನುವಂಥ ತಮ್ಮ ಒಂದು ನಿರ್ಧಾರವನ್ನು ಅವರು ಈ ಸಂದರ್ಭದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಹಾಗೆ ಇಂದು ಮಧ್ಯಾಹ್ನ ಸಾಧಾರಣವಾಗಿ 14,500ಕ್ಕಿಂತಲೂ ಹೆಚ್ಚು ಭಕ್ತರು ಇಲ್ಲಿ ಒಂದು ಈ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿ ಈ ಒಂದು ಘನಕಾರ್ಯವನ್ನು ವಿಜೃಂಭಿಸಿದ್ದಾರೆ, ಹಾಗೆ ಚಂದಗಾಣಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಬಲಾಡಿಯ ಕಲ್ತೋಡ್ಮಿ ಮನೆಯವರು, ಬಲಾಡಿ ಮನೆಯವರು, ಬಲಾಡಿ ಊರಿನವರು, ಹಾಗೆ ಪರವೂರ ಈ ಸೇವಾ ಕಾರ್ಯಕರ್ತರು, ಸೇವಕರು, ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ನೀಡಿದವರು ಭಗವದ್ ಭಕ್ತರಿಗೆ ನಾವು ಈ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಈ ಒಂದು ಬಲಾಡಿ ಕಲ್ತೋಡಿ ಮನೆಯವರ ನಾಗಮಂಡಲ ಬಹುಶಃ ಚರಿತ್ರೆಯನ್ನು ಸೃಷ್ಟಿಸಿದೆ. ಬಹುಶಃ ಅಭೂತಪೂರ್ವ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಎಲ್ಲ ಊಟದ ವ್ಯವಸ್ಥೆ ಹಿಡಿದು ಪೂಜಾ ವಿಧಿವಿಧಾನಗಳು ಹಿಡಿದು ಭಕ್ತಾದಿಗಳ ಸಮೂಹ ಹರಿದು ಬಂದಿದೆ. ಸದ್ಯ ಭವಿಷ್ಯದಲ್ಲಿ ಬಲಾಡಿ ನಾಗಮಂಡಲ ಇತಿಹಾಸವನ್ನು ನಿರ್ಮಿಸಿದೆ. ಇದಕ್ಕೆ ಸಹಕರಿಸಿದ 2 ತಿಂಗಳಿಂದ ಜಾತಿ ಮತ ಭೇದವಿಲ್ಲದೆ
ಹಗಲು ರಾತ್ರಿ ಅಹರ್ನಿಶಿ ದುಡಿದಂಥ ಅನೇಕ ಭಕ್ತ ಮಹಾಶಯರ ಬೆವರಿನ ಹನಿಯ ಪ್ರತಿಫಲವಾಗಿ ಈ ಒಂದು ನಾಗಮಂಡಲೋತ್ಸವ ಚರಿತ್ರೆಯನ್ನು ಪುಟಕ್ಕೆ ಸೇರಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದರಲ್ಲಿಯೂ ಈ ಮನೆಯವರ ನಾಗಮಂಡಲ ಮುಖ್ಯಸ್ಥರ ಮನೆಯ ಭಕ್ತಿ ಶ್ರದ್ಧೆ ಅದು ಪರಾಕಾಷ್ಠೆಯನ್ನು ತೋರಿಸ್ತದೆ. ಈವಾಗಲೇ ನಮ್ಮ ದೇವರ ನುಡಿಯಂತೆ ಅತ್ಯಂತ ತೃಪ್ತಿಪಟ್ಟ ನಾಗಮಂಡಲಗಳಲ್ಲಿ ಈ ಕಲ್ತೋಡಿ ಮನೆಯವರ ನಾಗಮಂಡಲ ಒಂದು ಅಂತ. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.